ಹೋಗ್ಲಿ ಹಸಿಕೆ ಶೆಡ್ಡಿನ ತಕ್ಕ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಹೋಗಿ ಕುಡ್ದು ಅವಳನ್ನ ಮಾತಾಡಿಸ್ಕೊಡ್ದು. ನಾನು ಸುಮ್ಮನಿದ್ದಂಗೆಲ್ಲ ಯಾಕೋ ಜಾಸ್ತಿ ಮಾಡ್ತಾ ಇದ್ದಾನೆ. ಏನು ದೊಡ್ಡದಾಗ ಗಲಾಟೆ ಆದರೂ ಪರವಾಗಿಲ್ಲ, ನೋಡಿದ್ರು ನೋಡ್ಲೇಳು ಊರೆಲ್ಲ ನೋಡಿ ಮರ್ಯಾದೆ ಹೋದ್ರೆ ಮತ್ತೆ ಗೊತ್ತಾಗೋದು. ಮರ್ಯಾದೆ ತೆಗೆದು ಬಿಡ್ತೀನಿ ನಾನು. ಮರ್ಯಾದೆ ತೆಗೆದ್ರೆ ಗೊತ್ತಾಗೋದು ಅಂತ ಅವ್ರಿಗೆಲ್ಲ ಹೊಲ್ಟಾ. ಹಾಲೆ ಮಾತಾಡ್ಸಕ್ಕೆ ಹೋಗ್ತಾ ಇದೆಯೇನು? ಸ್ವಲ್ಪ ತಾಕ್ತಿದ್ದಂಗೆ ಸಾಕು, ಹೋಗಿ ಮಕ್ಕ ತೋರಿಸಿ ಮಾತಾಡ್ಸ್ಕೊಂಬರ್ಬೇಕು. ಎಲ್ಲೂ ಹೊರಗೆ ಹೋಗಂಗಿಲ್ಲ. ಎಲ್ಲೂ ಹೋಗಂಗಿಲ್ಲಲ್ಲ. ನೀನೇನು ಅನ್ಕೊಂಡಿದೀಯಾ? ನಾನು ಎಲ್ಲೂ ಹೊರಗೆ ಹೋಗಕ್ಕೆ ಬಿಡ್ತಾ ಇಲ್ವಲ್ಲ ವಾಣಿ. ಏನಕ್ಕೆ ತೆಗಿ ಸೈಡ್ಗೆ ಹೋಗ್ಬಿಡು. ಹೋಗಿ ಹೋಗಿದ್ಯಾ ಅಂದ್ರೆ ಸರಿಯಾಗಲ್ಲ. ನೀನು ಅವಳು ನೋಡೋಕ್ಕಾಗಿ ಹೋಗೋದು ನನಗೆ ಗೊತ್ತೈತೆ. ಅವಳು ಮಾತಾಡ್ಸೋದಕ್ಕಾಗಿ ಹೋಗ್ತಾ ಇದೆಯಾ, ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ಗೊತ್ತು ನನಗೆ ಎಲ್ಲ, ನನಗೆ ಚೆನ್ನಾಗಿ ತಿಳ್ಕೊಂಡೆ ನಾನು ಮಾತಾಡ್ತಾ ಇರೋದು. ನೀನು ಸುಮ್ಮನೆ ಇದ್ಬಿಡು, ಹೋಗ್ಕೊಡು ನೀನು ಅಚ್ಚಿಕೆ. ಅವಳು ಮಾತಾಡ್ಸೋಕ್ಕೆ ಹೋಗ್ತಿರೋದು ಏನಿವಾಗ? ಏನು ಮಾಡ್ತೀಯಾ? ನನ್ನ ಅವಳನ್ನ ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ. ನಾನು ಹೇಳಿದೆ, ನಾನು ಮಾತಾಡ್ಸೋದಂತೂ ಬಿಡೋದಿಲ್ಲ ಅಂತ ಹೇಳಿದ್ರು ಮಾತಾಡ್ತೀಯ ಪದೇ ಪದೇ. ಆಗ್ಲಲ್ಲ ಇಲ್ಲ, ನನಗೆ ತಲೆ ತಿಂತೀಯ. ಇಂಥದ್ದು ಮಾಡೋಕ್ಕೆ ನಿನಗೆ ಹೆಂಗಾನ ಮನ್ಸು ಬರುತ್ತೆ ಅಲ್ಲ? ನಿನಗೆ ಸ್ವಲ್ಪನಾದ್ರೂ ಏನಾದರೂ ಮನಸ್ಸಿನಾಗ ಅನಿಸಿದ್ರೆ, ನೀನು ಮನುಷ್ಯನೂ ಆಗಿದ್ದರೆ ಈ ರೀತಿ ಮಾಡ್ತಾ ಇರಲಿಲ್ಲ. ನಿಜ, ನೀನು ಹಿಂಗೆ ಮಾಡ್ತಾ ಇರಲಿಲ್ಲ. ನೀನು ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ. ನನಗೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ. ಮಾತಾಡ್ತೀಯ, ವಾದ ಮಾಡ್ತೀಯ, ಸೈಡ್ಗೆ ಹೋಗೆ ಫಸ್ಟು. ನಿನ್ನಿಂದ ಏನಾಗೈತೆ ನಿನ್ನಿಂದ ನಾನೆಲ್ಲ ಲಾಸ್ ಆಗಿ ಮೀಟಿಂಗ್ ಬಿದ್ದಿದ್ದೀನಿ ಹೊರತು ನಿನ್ನಿಂದ ಏನಿಲ್ಲ. ದುಡ್ಡು ಅಮೃತ ಅಮೃತ ಅವಳು ಇವತ್ತು. ಅಮೃತ ಅಂತಂದರೆ ಏನೋ ಒಂಥರ ನನಗೆ ಅದ್ಭುತ. ಅವಳಿವತ್ತು ನನಗೆ ಚೆನ್ನಾಗಿ ಉಳಿದು ಬಂದವಳೆ. ಅಮೃತನಿಂದಲೇ ನನಗೆ ಹಿಂಗಾಗೋದಕ್ಕೆ ಸಾಧ್ಯ. ಅವಳು ಲಕ್ಷ್ಮಿ ಇದ್ದಂಗೆ ನನಗೆ. ಅಮೃತನ ಮಾತಾಡ್ಸ್ಕೊಂಡು ನಾನು ಚೆನ್ನಾಗಿರ್ತೀನಿ. ನೀನೇನೋ ಅಂದ್ಕೊ ನೋಡು. ಅಲ್ಲ ಎಂತ ಮಾಡ್ತಾನೆ, ಏನು ಮಾಡೋಣಪ್ಪ, ಯಾರು ತೆಗೆ ಹೇಳ್ಕೊಂಬನಪ್ಪ ಈ ವಿಷಯನ? ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನೆನೆಸ್ಕೊಬಿಟ್ರೆ. ಅಷ್ಟಿಷ್ಟು ಬೇಜಾರಾಗಲ್ಲ ನನಗಂತೂ. ಏನು ಮಾಡೋಣಪ್ಪ ಅನ್ನಿಸ್ತೈತೆ, ಸಖತ್ತು ಬೇಜಾರಾಗ್ತೈತೆ. ಆಟಕ್ಕನ ಹತ್ರ ಹೋಗ್ತೀನಿ ಹೇಳ್ತೀನಿ, ನಮ್ಮ ಭಾವನ ಹತ್ರ ಹೋಗ್ತೀನಿ ಹೇಳ್ತೀನಿ. ನಮ್ಮಪ್ಪ ನಮ್ಮಮ್ಮನ ಮಾತಾಡ್ಸಲ್ಲ ಅಂದಮೇಲೆ, ಯಾರು ಮಾತಾಡ್ಸಲ್ಲ ಅಂದಮೇಲೆ ಹೋಗಿ ಇನ್ನೇನು ಅವ್ರ ಹತ್ರನೇ ಹೇಳ್ತೀನಿ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ನಿಜ ಸಖತ್ತು ಬೇಜಾರಾಗ್ಬಿಟ್ಟೈತೆ. ಹೇಳಿದ್ರೆ ಕೇಳಲ್ಲ, ವಾದ. ಅವಳು ದುಡ್ಡು ಐತಲ್ಲ ಅವಳ ಹತ್ರ, ಅದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಅಂತ. ನನ್ನ ದುಡ್ಡು ಇಲ್ವಲ್ಲ, ಅದಕ್ಕೆ ಯಪ್ಪ ಒಂಥರ ಹಿಂಗೆ ಆಡ್ತಾ ಇದ್ದಾನೆ. ಏನು ಮಾಡೋದಪ್ಪ? ಹೇಳ್ತೀನಿ ಅವ್ರ ಹತ್ರ ಹೋಗಿ. ಅದಕ್ಕೆ ಮತ್ತೆ ಎಲ್ಲರ ಹತ್ರ ಚೆನ್ನಾಗಿರ್ಬೇಕು. ಜಗಳ ಮಾಡ್ಕೊಂಡ್ರೆ ಹಿಂಗೆ ಯಾರ ಹತ್ರನೂ ಯಾವ ವಿಷಯನೂ ಹೇಳ್ಕೊಳಕ್ಕಾಗಲ್ಲ. ನಾನು ಇವತ್ತು ಅವ್ರ ಹತ್ರ ಎಲ್ಲ ಚೆನ್ನಾಗಿದ್ದಿದ್ರೆ ಅವರು ನಮ್ಮ ಭಾವನೂ ನಮ್ಮ ಅಕ್ಕ ಬಂದು ಬೈಯೋರು. ಯಾಕೆ ಹಿಂಗೆ ಮಾಡ್ತೀಯೋ, ಸುಮ್ಮನಿರೋಕ್ಕಾಗಲ್ವೇನೋ, ನಿನಗೇನು ಮರ್ಯಾದೆ ಇಲ್ವೇನೋ ಅಂತ ಬೈದು ಬಿಡೋರು. ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ಹೇಳ್ತೀನಿ. ಗೊತ್ತಾಗ್ಲೇಳ ಎಲ್ಲರಿಗೂ. ಗೊತ್ತಾಗಂಗೆ ಮಾಡ್ತೀನಿ ನಾನು ಎಲ್ಲರಿಗೂ. ಹಂಗಾದ್ರೆ ಮತ್ತೆ ಮರ್ಯಾದೆ ಹೋಗುತ್ತಂತ ಸುಮ್ಕಾಗ್ತಾರೆ. ನಾನು ಬಿಡು ಎಲ್ಲ ಆಡ್ಕೊಂತಾರೆ ಜನ ಅಂತ ಹೇಳಿ ಬೇಡ ಮಾತಾಡೋದು ಬೇಡ ಅಂತ ಅನ್ಸರಿಸ್ದಂಗೆಲ್ಲ ಯಾಕೋ ಇವ್ರು ಜಾಸ್ತಿ ಆಗ್ತೈತಿ. ಆಶಕ್ಕ ಇವಳೆ. ನಾನು ಯಾರಪ್ಪ ಅನ್ಕೊಂಡೆ. ಯಾಕೆ ಇಲ್ಲಿಗೆ ಬಂದಿದ್ಯಾ? ಅಕ್ಕ ಬಾರಕ್ಕ, ಏನಂತ ಹೇಳಿ ಅಕ್ಕ ನೋಡಕ್ಕ. ನನಗಂತೂ ಇವಾಗ ತುಂಬ ಮೋಸ ಆಗ್ತೈತೆ. ಆ ರಘು ಅಮೃತ ಕವಿತಕ್ಕನ ಮಗಳು ಅಮೃತನ ಮಾತಾಡಿಸ್ಕೊಂಡು ಅವನು ತುಂಬ ನನಗೆ ಮೋಸ ಮಾಡ್ತಾ ಇದ್ದಾನೆ. ಅವಳು ಹಿಂದೆ ಬಿದ್ದುಬಿಟ್ಟಿದ್ದಾನೆ. ಅವಳ ಹತ್ರ ಮಾತಾಡೋದು, ಅವಳ ಹತ್ರ ದುಡ್ಡು ಇಸ್ಕೊಂಬೋದು. ಅವಳು ಹಂಗೆ ನನ್ನ ಜೊತೆಗೆ ಚೆನ್ನಾಗಿರಲಿ ಅಂತ ದುಡ್ಡು ಕೊಡೋದು, ಆ ಶೆಡ್ ಮಾಡೋಕ್ಕೆಲ್ಲ ದುಡ್ಡು ಕೊಡೋದು, ಅವ್ನು ಕೇಳ್ದಂಗೆಲ್ಲ ದುಡ್ಡು ಕೊಡೋದು, ಅವ್ನ ಜೊತೆಗೆ ಕೇಳ್ದಂಗೆಲ್ಲ ಬಂದು ಮಾತಾಡೋದು, ಕರ್ದಂಗೆಲ್ಲನ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ. ಅದಕ್ಕೇ ನನಗಂತೂ ಏನು ಮಾಡಬೇಕೋ ಕಣಕ್ಕ ಒಂದು ಗೊತ್ತಾಗ್ತಾ ಇಲ್ಲ. ಕೇಳ್ರಿ ನೀವೆಲ್ಲ ಹಿಂಗೆ ಮಾಡಬೇಡ ಕಣೋ, ಯಾಕೆ ಹಿಂಗೆ ಮಾಡ್ತೀಯ, ಅವಳಿಗೆ ಬೇಜಾರಾಗಲ್ವೇ ಅಂತ ಕೇಳ್ರಿ ನೀವು. ಯಾಕೆ ಕೇಳೋಣಮ್ಮ, ನೀನು ಕ್ಲೋಸ್ ಫ್ರೆಂಡ್ ಅಂತ ಮನೆ ಕರ್ಕೊಂಬಂದು ಕುಂಡ್ರಿಸ್ಕೊಂತಿದ್ದೆ. ನಾವು ಹೇಳೋಕ್ಕಾಗುತ್ತೆ? ನಂದಿನ ನೋಡಿ ನಾವು ಅಲ್ಲೇ ಅದಕ್ಕಿಂತ ಮುಂದಾಗಿಂದನೂ ಮಸ್ತಾಗಿ ನೋಡಿದ್ದೀವಿ. ನಾವು ಹೇಳಿದ್ದು ನೀವು ನಂಬಲ್ವಲ್ಲಮ್ಮ. ನಾವ್ಯಾಕೆ ಹೇಳೋಣ? ನಾವು ಯಾರಿಗೂ ಹೇಳೋ ಅಂಥದ್ದೇನಿಲ್ಲ. ನಮಗೆ ಕೆಲಸ ಮಸ್ತಾಗೈತಿ, ನಾವು ಯಾರ್ದೂ ನೋಡೋಂಗಿಲ್ಲ. ನನ್ನ ಎಂತೆಂಥ ಮಾತು ಅಂದಿದೀಯ ನೀನು, ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ನನಗೆ ಬೋಲ್ ಬೇಜಾರಾಗುತ್ತೆ. ನಿನ್ನ ಮನೆ ಯಾಕೆ ಬರಬೇಡ, ಎದ್ದು ನಡಿ ಆಚೆಗೆ. ಇವಾಗ ಕಷ್ಟ ಅಂತ ಬಂದಿದ್ದೀಯ. ಗಂಡ ಒಂದಿಟ್ಟು ಚೆನ್ನಾಗಿದ್ದಿದ್ರೆ ಏನು ಗೊತ್ತಿದ್ದಿ? ಯೋಸ್ ಮಾತಾಡ್ತಿದ್ದೆ. ಗಂಡ ಒಂದಿಟ್ಟು ಚೆನ್ನಾಗಿ ತಂದಾಕಿ ನೀನು ಅವ್ನು ಹೇಳ್ದಂಗೆ ನೀನು ಹೇಳ್ದಂಗೆ ಅವನೇನ ಕೇಳ್ಕೊಂಡಿದ್ದಿದ್ರೆ ನೀನು ಯೋಸ್ ಮಾತಾಡ್ತಿದ್ದೇಳು. ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಲ್ಲ ನೀನು. ಹಂಗೆ ಅನ್ಬೇಡ ಅಕ್ಕ, ನಿಮ್ಮ ಬೆಲೆ ಏನು ಅಂತ ನನಗೆ ಈಗ ಗೊತ್ತಾಗ್ತೈತೆ. ನಿಮ್ಮನ್ನೆಲ್ಲ ಇವತ್ತು ನನ್ನ ಹತ್ರವಾಗಿ ಇಟ್ಕೊಂಡಿದ್ದಿದ್ರೆ ಇವತ್ತು ಏನೇ ಕಷ್ಟ ಬಂದಿದ್ರು ನಾನು ನಿಮ್ಮ ಹತ್ರ ಹೇಳ್ಕೊಬೋದಾಗಿತ್ತು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗಂತೂ. ಎಷ್ಟು ಬೇಜಾರಾಗ್ತೈತೆ ಅಂದರೆ ಅದನ್ನು ಹೇಳ್ಬಾರ್ದು, ಅಷ್ಟು ಬೇಜಾರಾಗ್ತೈತೆ. ಆದ್ರೂ ಏನು ಮಾಡಲಿ, ಅನುಸರಿಸ್ಕೊಂಡಿರ್ಬೇಕಲ್ಲ.
ಇಲ್ಲೋಡಮ್ಮ, ನಮಗೆ ಕೆಲಸಗಳಿದ್ದಾವೆ. ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಂಗಿಲ್ಲ. ನಮಗೆ ಯಾರಾದರೂ ಕಷ್ಟ ಅಂತಂದ್ರೇನು ನಮ್ಮನ್ನೇನು ಯಾರೂ ಬಂದು ನೋಡಿಲ್ಲ. ನಾನೊಂದು ವಾರಗಟ್ಟಲೆ ಚೆನ್ನಾಗಿಲ್ದಲೆ ಮಲ್ಕೊಂಡಿದ್ದಮ್ಮ. ಯಾರೇನು ಬಂದು ನನಗೆ ಅವಾಗ ನೋಡಲಿಲ್ಲ, ಮಾಡಿಕ್ಲಿಲ್ಲ. ನೀವು ಅದನ್ನ ಹೇಳ್ಬೇಡ ನೀನು. ಸರಿನೇ. ಈಗ ನಿಮ್ಮ ಕಷ್ಟ ನಿಮಗೆ, ಗಂಡ ಹೆಂಡತಿ ಸಮಸ್ಯೆ ಮೇಲೆ ಎಲ್ಲರ ಮನೆಯೂ ಇರ್ತವೆ. ನೀನು ಅನುಸರಿಸ್ಕೊಂಡು ನೀನು ಅಲ್ಲಿರು ಅಷ್ಟೇ. ಜಾಸ್ತಿನ ನೀನು ಮಾತಾಡಬೇಡ. ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ನೀನು ಅನುಸರಿಸ್ಕೊಂಡು ಇರಬೇಕು. ಅನುಸರಿಸ್ಕೊಂಡು ಇರಬೇಕು ಅಂತಂದರೆ ಹೆಂಗಾಗುತ್ತೆ ಬಾವ? ನೀವಾದರೂ ಹೇಳಿ ಬಾವ. ಪ್ಲೀಸ್ ಬಾವ, ತಮ್ಮ ಈ ಥರ ತಪ್ಪು ಮಾಡ್ತಾ ಇದ್ದಾನೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಾನು ಎಷ್ಟು ಹೇಳೋಣ, ಬೇಡ ಈ ಥರ ಮಾಡಬೇಡ್ರಿ ಅಂತೇಳಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಪ್ಲೀಸ್ ಬಾವ, ಅದಕ್ಕೇ ನೀವೇನಾದ್ರೂ ಅವ್ರಿಗೆ ಬುದ್ಧಿ ಹೇಳ್ರಿ. ನನಗಂತೂ ಭಾಳ ಬೇಜಾರಾಗ್ತೈತಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಏನು ಹೇಳಿದ್ರು ಕೇಳ್ತಾ ಇಲ್ಲ. ಒಂಥರ ಏನೋ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬ್ತಾ ಇದ್ದಾರೆ. ಏನು ಹೇಳಿದ್ರು ಎಲ್ಲ ಆಟ ಆಟ ಆಟ. ಎಷ್ಟು ಹೇಳಿದ್ರು ತುಂಬ ಆಟ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಬಂದು ಕೂತ್ಕೊಂಡ್ರೆ ಒಳ್ಳೆ ಮಾತನಾಗೆ ಹೇಳಿ ಬಗೆಹರಿಸ್ಕೋಬೇಕಮ್ಮ. ಇಲ್ಲಿ ಬಂದು ಕೂತ್ಕೊಂಡ್ರೆ ಯಾರು ಆಗ್ತಾರೆ? ಯಾರು ಆಗಲ್ಲ ಕಣಮ್ಮ. ನಾವು ಹೇಳೋಕ್ಕಾಗಲ್ಲಮ್ಮ. ಅವ್ನಿಗೆ ನಾವು ಹೇಳಿದ್ರೆ ಅಯ್ಯೋ ನೀನೇನೇನು ಹಂಗೇನೋ ಹಿಂಗೇನೋ ಅಂತ ನಮ್ಮನ್ನೇ ಎಂಬ್ತಾನೆ. ಅವಾಗ ನಾವೆಲ್ಲಿಗೆ ಹೋಗೋಣಮ್ಮ? ನಾವು ಅನ್ನಿಸ್ಕೊಂಬಕ್ಕಾಗಲ್ಲ. ನಾನು ಇದ್ದಂಗೆ ಹೇಳ್ತಾ ಇದ್ದೀನಲ್ಲ, ನಾವು ಅನ್ನಿಸ್ಕೊಂಬಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲಮ್ಮ. ಏನು ಸಣ್ಣ ಮಕ್ಕಳಾದರೆ ಬಿಡಪ್ಪ ಹೇಳ್ಬೋದು, ತಿದ್ದಿ ಬುದ್ಧಿ ಒದ್ದು ಬುದ್ಧಿ ಹೇಳ್ಬೋದು ಅನ್ಬೋದು. ಏನು ಸಣ್ಣ ಮಕ್ಕಳಲ್ಲ. ಸಣ್ಣ ಮಕ್ಕಳಾಗಿದ್ದರೆ ಬಿಡು ಅನ್ಬೋದಾಗಿತ್ತು. ಗನ್ಮ ಬುದ್ಧಿ ಐತೆ, ಎಲ್ಲ ಐತೆ. ಎಲ್ಲ ಬುದ್ಧಿ ಇದ್ದು ಕೊಟ್ಟು ನಾವು ಯಾಕೆ ಇವತ್ತು ಹೇಳ್ಬೇಕು? ನಾವು ಅಷ್ಟು ಬುದ್ಧಿ ಹೇಳಿ ನಿನ್ನ ಗಂಡಗೆ ಬುದ್ಧಿ ಹೇಳೋ ಅಷ್ಟು ನಾವು ಅಷ್ಟು ದೊಡ್ಡವರಲ್ಲಪ್ಪ. ನಿನ್ನ ಗಂಡಗೆ ನಾವು ಬುದ್ಧಿ ಹೇಳೋಕ್ಕಾಗಲ್ಲ. ಹಂಗೆ ಅನ್ಬೇಡಿ ಬಾವ, ಪ್ಲೀಸ್. ನೀವು ಹೇಳಲೇಬೇಕು, ಬುದ್ಧಿ ಹೇಳಲೇಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನೀವು ಬುದ್ಧಿ ಹೇಳಲೇಬೇಕು. ಪ್ಲೀಸ್ ಬಾವ, ಪ್ಲೀಸ್. ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಅಕ್ಕ ನೀವು ಹೇಳಲೇಬೇಕು. ಅಲ್ಲ ಕಣೆವಾಣಿ, ಅವ್ರು ಮಾತಾಡ್ಸಲ್ಲ ಅಂದಮೇಲೆ ಅವ್ರು ಹೆಂಗೆ ಹೇಳ್ತಾರೆ ಬುದ್ಧಿನ? ಅಲ್ಲ ನೀನು ನಿನಗೆ ಹೆಂಗೆ ತಿಳಿಯುತ್ತೆ ಅಂತ. ಅವ್ರು ಮಾತಾಡ್ಸ್ತಿಲ್ಮೇಲೆ ನೀವು ಬಂದು ಬುದ್ಧಿ ಹೇಳ್ರಿ ಅಂದರೆ ನೀನು ಗಂಡ ಕೇಳ್ತಾನೇನೆ? ನಿನಗಾದ್ರೆ ನೀನು ಹೇಳ್ಬೋದು. ನೀನು ಈಗ ಕೆಟ್ಟಿರೋದಕ್ಕಂತೂ ಇವಾಗ ಎಂತೀಯ. ನಾನು ಹೇಳ್ತಿದ್ದೆ, ಹೇಳ್ದಂಗೆ ಕೇಳ್ಕೊಂಡು ಎಲ್ಲರ ತಗೋ ಚೆನ್ನಾಗಿರಮ್ಮ ಅಂತಂದರೆ ಎಲ್ಲರ ತಗೂ ಮುಷ್ಣಿ ತಿರ್ಸ್ಕೊಂಡೆ. ಈಗ ನೋಡು, ಏನು ಒಂದೊಂದಲ್ಲ, ಏನು ನಾನು ಕಾರ್ ತಗೋಬೇಕು ಅಂತ ಕಾರ್ ತಗೊಂಡಿದ್ದೆ ಹೇಳ್ತೀಯ? ಬೇಡ, ನಾವೇನು ಎಲ್ಲಿಗೆ ಹೋಗಂಗಿದ್ದೀವಿ, ಬೇಡ ಕಾರ್ ತಗೋಬಾರ್ದು, ಬೇಡ ಕಾರ್ ಯಾತಕ್ಕೆ ತಗೊಂತೀರ ಅಂತ ಎಷ್ಟು ಹೇಳಿದ್ರು ನಾವು ಕಾರ್ ತಗೊಂತೀವಿ ಅಂತ ಕಾರ್ ತಗೊಂಡು ಕೂತ್ಕೊಂಡೆ. ಎಲ್ಲ ಬರೇ ಇಂಥ ಮಾಡ್ಕೊಂಡು ಕೂತ್ಕೊಂಡು ಇವಾಗ ಬಂದು ಇಲ್ಲಿ ಗೋಳಾಡಿದ್ರೆ ಯಾರು ಕೇಳ್ತಾರೆ ಹೇಳು? ಯಾರು ಕೇಳಲ್ಲ ಕಣಮ್ಮ. ನಿನ್ನ ಕೆಲಸ ನೀನು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಇರಬೇಕಷ್ಟೇ. ಯಾರ್ದು ಕಷ್ಟಗಳು ಕೇಳಲ್ಲ. ಎಲ್ಲರಿಗೂ ಸಮಸ್ಯೆ ಇರ್ತವೆ. ಅಲ್ಲ ಒಂದು ಮಾತಾದರೂ ಹೇಳ್ರಿ. ನೀವು ಹೇಳಿದ್ರೆ ಸ್ವಲ್ಪ ಭಯ ಇರುತ್ತೆ. ನಮ್ಮ ಅಣ್ಣ ಏನೋ ಮತ್ತೆ ಹೇಳ್ತಾರೆ ಅಂತ. ಅತ್ತೆ ನೀನಾದರೂ ಹೇಳತ್ತೆ. ಹೇಳಿಲ್ವಿ ನಾನು ನಿನ್ನ ಹೆಸ್ಲೇ ಹೇಳಿದ್ದೀನಿ. ಯಾಕಂಗೆ ಮಾಡ್ತೀವಿ ಸುಮ್ಕಿರೋ ಅಂತೇಳಿ ಹೇಳಿದ್ಕೆ ಅಮ್ಮ ನೀನು ಸುಮ್ಮನೆ ಇರ್ಬೇಕು, ನೀನು ಮಾತಾಡಬೇಡ, ನೀನು ಮಾತಾಡಕೂಡ್ದು ಅಂತೇಳಿ ಅವ್ನು ಹಿಂಗೆ ಮಾತಾಡ್ದೆ ಗೊತ್ತಾ? ಹೆಂಗೆ ಹೇಳ್ದೆ? ನೀನೇ ನೋಡಿದೀಯ ಅವ್ನು ಹೆಂಗೆ ಮಾತಾಡ್ದ ಅಂತೇಳಿ. ನಾನು ಹೇಳೋಕ್ಕಾಗುತ್ತೆ ಅಮ್ಮ? ನಾವು ಹೇಳಿರು ಕೇಳಲ್ಲ, ಇವ್ರು ಹೇಳಿರು ಕೇಳಲ್ಲ, ಯಾರು ಹೇಳಿರು ಕೇಳಲ್ಲ. ನೀನು ಏನಾದರೂ ಮಾಡ್ಕೊ, ಯಾರ ಕಷ್ಟ ನೀನು ಯಾರು ತಾಗ ಹೇಳಿರು ಕೇಳಲ್ಲ. ಅವ್ರವ್ರು ಸರ್ ಮಾಡ್ಕೋಬೇಕು. ಅವ್ರವ್ರ ಎಲ್ಲರ ಮನೆಯಾಗೂ ಇದ್ದಾವೆ ಅಂತಾರೆ. ಅವ್ರವ್ರು ಏನಿದ್ರು ಸರ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇರಬೇಕು ಅಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಒಂದು ಸ್ವಲ್ಪ ಎಡವಟ್ಟಾಗಿರೋದಕ್ಕೆ ಬಂದು ಗೋಳಾಡ್ತಾ ಇದ್ದಾಳೆ. ಅಕ್ಕ ಹಿಂಗೆ ಆಯ್ತಕ್ಕ, ಅಕ್ಕ ಹಿಂಗೆ ಆಗ್ಬಿಟ್ಟೈತೆ, ಏನು ಮಾಡಲಿ ಅಂತ ಬುದ್ಧಿ ಹೇಳ್ರಿ ಅಂತ ಗೋಳಾಡ್ತಾ ಇದ್ದಾಳೆ. ನೋಡಿರಿ, ಒಂದು ಸ್ವಲ್ಪ ಹಿಂಗೆ ಆಗಿರೋದಕ್ಕೆ ಬಂದು ಗೋಳಾಡ್ತಾ ಇದ್ದಾಳೆ. ಒಂದು ವಾರ ನನಗೆ ಚೆನ್ನಾಗಿಲ್ದಲೆ ಮಲ್ಕೊಂಡು ಟೈಫಾಯ್ಡ್ ಆಗಿದ್ದಕ್ಕೆ ಹಂಗೆ ಆಗ್ಬೇಕು ಅವಳಿಗೆ ಅಂತೇಳಿ ಆಡ್ಕೊಂಡು ನಗಾಡಾಳು. ಈಗ ಬಂದು ಹೇಳಿದ್ರೆ ನಾನು ಅದಕ್ಕಿಲ್ಲಮ್ಮ, 108 ಸಮಸ್ಯೆಗಳಿರ್ತವೆ ಎಲ್ಲರ ಮನೆಗೂ, ನೀನು ಬಗೆಹರಿಸ್ಕಂತ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಮಾತನಾಗಿ. ಯಾಕೆ ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.